ಇಲ್ಲಿ ರೈತಾಪಿ ವರ್ಗ ಕೂಡ ಇದೆ, ಅವ್ರನ್ನು ಮಾತಾಡ್ಸೋ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ, ಏನ್ ಹೆಸರು? ಪುಟ್ಟನಾಯ್ಕ್ ಮೇಡಮ್. ಏನ್ ಬೆಳ್ದಿರಿ? ಮೆಕ್ಕೆಜೋಳ, ಕಬ್ಬು, ರಾಗಿ. ಚೆನ್ನಾಗಿದೆಯಾ? ಏನು ಮಳೆ ಇಲ್ಲ, ಏನು ರೈತರು ಗೋಳು ಹೇಳಬಾರ್ದು. ಆದರೂ ಸರ್ಕಾರ, ಕೇಂದ್ರ ಸರ್ಕಾರ MSP ಮಾಡಿದ್ರೇನೆ ರೈತರಿಗೆ ಅನುಕೂಲ, ರೈತರು ಬದುಕೋದು. ರೈತರು ದುಡಿದ್ರೆ ತಾನೇ, ರೈತರು ಬೆಳೆದ್ರೆ ತಾನೇ ಎಲ್ಲರೂ ಊಟಕ್ಕೆ ಅನ್ನ ಸಿಗೋದು. ರೈತರೇ ಹೋದ್ರೆ ಮತ್ತೆ ಇನ್ನ ಏನು ಊಟಕ್ಕೆ ಅನ್ನ ಸಿಗುತ್ತೆ? ಹಂಗಾಗಿ MSP ಮಾಡಬೇಕಿತ್ತು. ಈ ಸಲ ನಾವು ಮಾತ್ರ ಕಾಂಗ್ರೆಸ್ಸಿಗೆ ವೋಟ್ ಮಾಡೋದು. ಯಾಕಂದರೆ ಒಂದು ಕರೆಂಟಿಂದಾಗಲಿ, ಒಂದು ಬಸ್ಸಿಂದಾಗಲಿ 2,05,000 ಗೃಹಲಕ್ಷ್ಮಿ 2,000 ಮತ್ತು ಇವರು ಓದಿದ್ದಾರೆ ಹುಡುಗರು ಯುವ ನಿಧಿಗೆ 3,000 ಮತ್ತು 1,500 ಅದನ್ನು ಕೊಡ್ತಾ ಇದ್ದಾರೆ ಇವರು ಹುಡುಗರು. ನಾನು ಒಂದು ಮಾತು ಹೇಳ್ತೀನಿ, ಹುಡುಗರು ಬರೀ ಮೋದಿ ಹೇಳ್ತಾ ಇದ್ದಾರಲ್ಲ, ಒಂದು ವರ್ಷಕ್ಕೆ 2 ಕೋಟಿ ವಿದ್ಯಾರ್ಥಿಗಳು ಕೆಲಸ ಕೊಡ್ತೀನಂದ್ರು. ಉದ್ಯೋಗ ಯಾರೀಗ ಉದ್ಯೋಗ ಕೊಟ್ಟರು? ಅಲ್ಲ, ಮಾತು ಬರೋದು, ಯಾರಿಗೆ ಉದ್ಯೋಗ ಕೊಟ್ಟರು? ಅದೇ ಸಿದ್ದರಾಮಯ್ಯ 1 ವರ್ಷ ಆಗೈತೆ ಅಧಿಕಾರಕ್ಕೆ ಬಂದು, 5 ಬೇಡಿಕೆ ಹೇಳಿದ್ರು, 5 ಬೇಡಿಕೆನೂ ಕೊಡ್ತಾ ಇದ್ದಾರಲ್ಲ, ಅದು ಮಾತು. ಮತ್ತು ಅದೇ ಮೋದಿ 10,000 ಅಕೌಂಟಿಗೆ, 0 ಅಕೌಂಟಿಗೆ 10,000 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಯಾರ ಅಕೌಂಟಿಗೆ ಹಾಕಿ? ಅದು ಸ್ವಿಸ್ ಬ್ಯಾಂಕ್ ಇಂದ ಹಣ ತಂದ್ರೆ ಹಾಕ್ತೀನಿ ಅಂದಿದ್ದು. ಅಲ್ಲ, ಈಗ ಕಪ್ಪು ಹಣ ತರ್ತೀವಂತ ಹೇಳಿದ್ರಲ್ಲ, ಲೋಟ್ ಬ್ಯಾನ್ ಮಾಡಿ ಕಪ್ಪು ಹಣ ತಂದ್ರಲ್ಲ, ಮತ್ತೆ ಯಾರಿಗೆ ಕೊಟ್ರು? ಹಂಗಾಗಿ ನಮಗೆ ಅಭಿವೃದ್ಧಿ ಬೇಕು. ಹಂಗಾಗಿ ಈ ಸಲ ಜನ ಕಾಂಗ್ರೆಸ್ಸಿಗೆ ವೋಟ್ ಹಾಕೋದು. 25 ಸೀಟ್ ನಾವು ಗೆಲ್ತೀವಿ, ಕಾಂಗ್ರೆಸ್ 25 ಸೀಟ್ ಗೆಲ್ತೀವಿ. ಈ ಮೈತ್ರಿ ಮಾಡ್ಕೊಂಡಿದಾರಲ್ಲ JDS ಮತ್ತೆ BJP, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಈಗ ಸ್ವಲ್ಪ ಮುಸ್ಲಿಮ್ಸ್ ಓಟ್ ಇತ್ತು, ಯಾರೀಗ JDSನವರಿಗೆ. ಅದು ಮುಸ್ಲಿಮ್ಸ್ ಓಟು ಕಳ್ಕೊಂಡ್ರು. ಈಗ ಅವರು 3-3 ಸೋಲ್ತಾರೆ. ಅವ್ರಿಗೆ ನಂಬಲ್ಲ ಜನ. ಏನಿದ್ರು ಕಾಂಗ್ರೆಸ್ BJP ಫೈಟ್. ಅವ್ರದ್ದು ಆತು ಇತಿಹಾಸ ಅವ್ರದ್ದೆಲ್ಲ. ಅವ್ರಿಗೆ ನಂಬಿ ಪಾರ್ಟಿಯಲ್ಲಿ ಇರೋರು ಅವ್ರಿಗೆ ನಂಬಿ ಇರ್ತಾರೆ. ಅವ್ರಂಗೆ ಪಕ್ಷ ಬಿಟ್ಬಿಟ್ಟು ಗಂಟಿಗೊಂದು ಪಕ್ಷ ಮಾಡಿದ್ರೆ ಯಾರು ಪಾರ್ಟಿ ಉಳಿಯಲ್ಲ, ಯಾರು ಉಳಿಯಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.